ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಜಗತ್ತಿನಲ್ಲಿ ಹಲವಾರು ಇಂಟ್ರೆಸ್ಟಿಂಗ್ ವಿಸ್ಮಯಗಳು ನಮಗೆ ತಿಳಿಯಲು ಇನ್ನೂ ಕೂಡ ಸಾಧ್ಯವಾಗಿಲ್ಲ. ವೈಜ್ಞಾನಿಕವಾಗಿ ಕೆಲವು ಪ್ರಶ್ನೆಗಳಿಗೆ ಉತ್ತರವಿದೆ, ಆದರೆ ಇನ್ನೂ ಕೆಲವು ಸಂಗತಿಗಳಿಗೆ ಉತ್ತರಗಳೇ ಇಲ್ಲ. ಆದರೆ ನಾವು ಎಲ್ಲರೂ ಅಂದುಕೊಳ್ಳುವ ಹಾಗೆ ಎಲ್ಲ ಪ್ರಶ್ನೆಗೂ ಒಂದು ಉತ್ತರವಿದ್ದೇ ಇರುತ್ತೆ. ಅಂತಹ ಕೆಲವು ಸಂಗತಿಗಳನ್ನು ವೈಜ್ಞಾನಿಕವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರಲಿದೆ, ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಆಕಾಶದಲ್ಲಿ ಮೋಡದಿಂದ ಸಿಡಿಲು ಬಂದಾಗ ಏನೆಲ್ಲ ವಿಸ್ಮಯಗಳು ಆಗುತ್ತವೆ ಗೊತ್ತಾ? ಆಕಾಶದಲ್ಲಿ ಮೋಡವು ಫಾರ್ಮೇಷನ್ ಆಗಿ ಗಾಳಿಯ ಪ್ರೆಷರ್ನಿಂದ ಮೋಡವು ಒಂದಕ್ಕೆ ಒಂದು ಡಿಕ್ಕಿ ಹೊಡೆದು ಮಳೆಯು ಶುರುವಾಗುತ್ತದೆ. ಇದರ ಮಧ್ಯದಲ್ಲಿ ಸಿಡಿಲು ಬರುವುದು ನಮಗೆ ತಿಳಿದೇ ಇದೆ. ಆದರೆ ಸಿಡಿಲು ಬಂದಾಗ ಏನಾಗುತ್ತೆ ಎಂಬುದು ಅನೇಕ ಜನಗಳಿಗೆ ಇನ್ನೂ ಕೂಡ ಗೊತ್ತಿಲ್ಲ. ಫ್ರೆಂಡ್ಸ್, ನೀವು ಕೂಡ ಇದನ್ನು ಕೇಳಿದರೆ ಆಶ್ಚರ್ಯವಾಗುತ್ತೀರಾ. ಸಿಡಿಲು ಬಂದಾಗ ಲೈಟ್ ರೀತಿಯ ಸ್ಪಾರ್ಕ್ ಬರುವುದನ್ನು ನಾವು ಇವಾಗಲೇ ಗಮನಿಸಿದ್ದೀರಾ? ಹಾಗೆಯೇ ನಿಮಗೆ ಗೊತ್ತಿಲ್ಲದ ಇನ್ನೊಂದು ವಿಷಯ ಏನೆಂದರೆ, ಸಿಡಿಲು ಓಜೋನನ್ನು ಪ್ರೊಡ್ಯೂಸ್ ಮಾಡುತ್ತದೆ. ಇದರಿಂದ ನಮ್ಮ ಭೂಮಿಯ ಓಝೋನ್ ಲೇಯರ್ ಇನ್ನೂ ಸ್ಟ್ರಾಂಗ್ ಆಗಿ ಫಾರ್ಮೇಷನ್ ಆಗುತ್ತದೆ. ಆದ್ದರಿಂದ ನಮಗೆ ಯಾವುದೇ UV ಕಿರಣಗಳಿಂದ ರೋಗ ಬರುವುದು ಕಡಿಮೆಯಾಗುತ್ತದೆ. ನೀರು ಮತ್ತು ಮಂಜುಗೆಡ್ಡೆ ಇವುಗಳಲ್ಲಿ ಯಾವುದು ಹೆಚ್ಚು ವಾಲ್ಯೂಮ್ ಅಂದರೆ ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುತ್ತದೆ ನಿಮಗೆ ಗೊತ್ತಾ? ನಾವುಗಳು ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಫ್ರೀಜ್ನಲ್ಲಿ ಇಟ್ಟರೆ ಅದು ಮಂಜುಗೆಡ್ಡೆಯಾಗಿ ಬದಲಾಗುತ್ತೆ. ಆಗ ನೀವು ಸರಿಯಾದ ರೀತಿಯಲ್ಲಿ ಗಮನಿಸಿದರೆ ಮಂಜುಗೆಡ್ಡೆಯು ಹೆಚ್ಚು ಜಾಗವನ್ನು ತೆಗೆದುಕೊಂಡಿರುತ್ತದೆ. ಎಕ್ಸಾಂಪಲ್, ನಾವು 500 ml ವಾಟರ್ ಹಾಕಿದರೆ ಸ್ವಲ್ಪ ಸಮಯದ ನಂತರ ಮಂಜುಗೆಡ್ಡೆಯು 650 ml ನಷ್ಟು ಜಾಗವನ್ನು ಆವರಿಸಿಕೊಂಡಿರುತ್ತದೆ. ನೀವು ಕೂಡ ಈ ಪ್ರಯೋಗವನ್ನು ಮಾಡಿ ಮತ್ತು ಏನಾಯಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಗಾಜನ್ನು ನೀವು ಸಾಲಿಡ್ ಫಾರ್ಮ್ ಎಂದು ತಿಳಿದುಕೊಂಡಿದ್ದರೆ ಅದು ತಪ್ಪು. ಹಾಗಾದರೆ ಗಾಜು ಯಾವ ಫಾರ್ಮ್ ಅಂತ ಕರೀತಾರೆ ಗೊತ್ತಾ? ಗಾಜು ಅಂದರೆ ಗ್ಲಾಸಸ್ ಅನ್ನು ನಾವು ನಮ್ಮ ಮನೆಗಳಲ್ಲಿ ತುಂಬಾನೇ ಬಳಸ್ತಾ ಇರ್ತೀವಿ ಮತ್ತು ಗಾಜನ್ನು ನಾವು ಸಾಲಿಡ್ ಫಾರ್ಮೇಷನ್ ಎಂದು ಕೂಡ ಭಾವಿಸಿರ್ತೀವಿ. ಆದರೆ ಗ್ಲಾಸ್ ಒಂದು ಲಿಕ್ವಿಡ್ ಫಾರ್ಮ್. ಆಶ್ಚರ್ಯ ಆಯ್ತಾ? ಹೌದು, ಗ್ಲಾಸ್ನಲ್ಲಿ ಇರುವ ಮಾಲಿಕ್ಯೂಲ್ಗಳು ನಮಗೆ ಕಣ್ಣಿಗೆ ಕಾಣದಷ್ಟು ನಿಧಾನವಾಗಿ ಚಲಿಸುತ್ತಿರುತ್ತವೆ. ಇದರಿಂದ ಗ್ಲಾಸನ್ನು ನಾವು ಅಮಾರ್ಫಸ್ ಎಂದು ಕೂಡ ಕರೆಯುತ್ತೇವೆ. ಫ್ರೆಂಡ್ಸ್, ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಕಾರುಗಳಲ್ಲಿ ಸೇಫ್ಟಿಯ ಪ್ರಾಮುಖ್ಯತೆಯಿಂದ ಏರ್ ಬ್ಯಾಗ್ಗಳನ್ನು ಹಾಕಿರುತ್ತಾರೆ. ಯಾಕೆ ಏರ್ ಬ್ಯಾಗ್ಗಳನ್ನು ಹಾಕಿರುತ್ತಾರೆ ಅಂತ ನಿಮಗಾಗಲೇ ಗೊತ್ತಿರಬಹುದು. ಆದರೆ ಏರ್ ಬ್ಯಾಗ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾ? ಫ್ರೆಂಡ್ಸ್, ಕಾರು ಅಪಘಾತಕ್ಕೆ ಒಳಗಾದಾಗ ಎಲ್ಲ ಸೀಟ್ಗಳ ಏರ್ ಬ್ಯಾಗ್ ಸೆಕೆಂಡ್ಗಳಲ್ಲಿ ಓಪನ್ ಆಗುತ್ತೆ. ಅದು ಹೇಗೆಂದರೆ, ಏರ್ ಬ್ಯಾಗ್ ಒಳಗೆ ಸೋಡಿಯಂ ಅಜೈಡ್ ಅನ್ನು ತುಂಬಿರುತ್ತಾರೆ. ಈ ಸೋಡಿಯಂ ಅಜೈಡ್ ಕೆಮಿಕಲ್ ಕೆಲಸವೇನೆಂದರೆ, ಯಾವಾಗ ಅದಕ್ಕೆ ಹೀಟ್ ಜನರೇಟ್ ಆಗುತ್ತೆ ಆವಾಗ ಅದು ನೈಟ್ರೋಜನ್ ಗ್ಯಾಸ್ ಮತ್ತು ಸೋಡಿಯಂ ಮೆಟಲ್ ಆಗಿ ಬದಲಾವಣೆಯಾಗುವುದರ ಮೂಲಕ ಬಲೂನ್ ರೀತಿಯ ಮಾದರಿಯಲ್ಲಿ ಸೆಕೆಂಡ್ಗಳಲ್ಲಿ ಊದಿಕೊಳ್ಳುತ್ತದೆ. ಇದರಿಂದ ಪ್ರಯಾಣಿಕನ ಜೀವ ಉಳಿಸಿದಂತಾಗುತ್ತದೆ. ಆದರೆ ಈ ಸೋಡಿಯಂ ಅಜೈಡ್ ತುಂಬ ಪಾಯ್ಸನಸ್ ಮೆಟೀರಿಯಲ್ ಎಂದು ಹೇಳಬಹುದು. ಡೈಮಂಡ್ ಹೇಗೆ ಫಾರ್ಮೇಷನ್ ಆಗುತ್ತೆ ಮತ್ತು ಯಾವ ಮೆಟಲ್ನಿಂದ ಡೈಮಂಡ್ ಆಗುತ್ತೆ ಅಂತ ಗೊತ್ತಾ? ಡೈಮಂಡ್ ಎಂಬುದು ಈಗಿನ ಪ್ರಪಂಚದಲ್ಲಿಯೇ ಅತ್ಯಂತ ಬೇಡಿಕೆಯಲ್ಲಿರುವ ವಸ್ತು. ಯಾಕೆಂದರೆ ಭೂಮಿಯಲ್ಲಿ ಯಾವುದು ವಿರಳವಾಗಿ ಸಿಗುತ್ತದೆಯೋ ಅವುಗಳ ಬೆಲೆಯೂ ಕೂಡ ವಿರಳ ಜನಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಡೈಮಂಡ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಡೈಮಂಡ್ ಒಂದು ಅನೇಕ ಕಾರ್ಬನ್ ಆಟಮ್ಗಳನ್ನು ಹೊಂದಿರುವ ಮತ್ತು ಸಿಕ್ಕಾಪಟ್ಟೆ ಒಂದಕ್ಕೆ ಒಂದು ಕಾರ್ಬನ್ ಆಟಮ್ ಅಂಟಿಕೊಂಡಿರುವ ವಸ್ತು. ಇದು ಎಷ್ಟು ಟೈಟ್ ಆಗಿರುತ್ತೆ ಅಂದರೆ 50,000 ಪ್ರೆಷರ್ನಲ್ಲಿ ಮತ್ತು 1600 ಡಿಗ್ರಿ ಉಷ್ಣತೆಯಲ್ಲಿ ತಯಾರಾಗುವ ಒಂದು ಅದ್ಭುತ ವಸ್ತು. ಡೈಲಿ ನಿಮ್ಮ ಡಾಗ್ ಚಾಕ್ಲೇಟ್ ಅನ್ನು ತಿನ್ನುತ್ತಿದ್ದರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಡಾಗ್ಗೆ ನೀವು ಕೇಕ್ ರೀತಿಯ ಚಾಕ್ಲೇಟ್ ಅಥವಾ ಡೈರೆಕ್ಟ್ ಆಗಿರುವ ಚಾಕ್ಲೇಟ್ ಅನ್ನು ತಿನ್ನಿಸ್ತಾ ಇದ್ದರೆ ಇವತ್ತಿಂದನೇ ಬಿಟ್ಟು ಬಿಡಿ. ಯಾಕೆಂದರೆ ಚಾಕ್ಲೇಟ್ನಲ್ಲಿರುವ ಥಿಯೋಬ್ರೋಮೈನ್ ಎಂಬ ಕೆಮಿಕಲ್ ಅಂಶವು ನಾಯಿಗಳಿಗೆ ತುಂಬ ಅಪಾಯಕಾರಿ. ಥಿಯೋಬ್ರೋಮೈನ್ ನಾಯಿಗಳ ಬ್ರೈನ್ ಮತ್ತು ಹಾರ್ಟನ್ನು ನಿಧಾನವಾಗಿ ನಿಷ್ಕ್ರಿಯಗೊಳಿಸುತ್ತಾ ಬರುತ್ತೆ. ಆದ್ದರಿಂದ ಚಾಕ್ಲೇಟನ್ನು ನಾಯಿಗಳು ಕನ್ಸ್ಯೂಮ್ ಮಾಡಿದರೆ ನಾಯಿಗಳ ಪ್ರಾಣ ಹೋಗುವ ಸಾಧ್ಯತೆ 99% ಇರುತ್ತದೆ. ಲಿಪ್ಸ್ಟಿಕ್ಸ್ನ ಹೇಗೆ ಮಾಡುತ್ತಾರೆ ಗೊತ್ತಾ? ಫ್ರೆಂಡ್ಸ್, ಇವತ್ತಿನ ಟ್ರೆಂಡಿಂಗ್ನಲ್ಲಿ ಎಲ್ಲರಿಗೂ ಕೂಡ ಲಿಪ್ಸ್ಟಿಕ್ಸನ್ನು ತಮ್ಮ ತುಟಿಗೆ ಹಾಕಿಕೊಳ್ಳುತ್ತಾರೆ.
ಆದರೆ ಇದರಿಂದ ಮುಂದೆ ಬರುವ ಅನಾರೋಗ್ಯದ ಬಗ್ಗೆ ಯಾರೂ ಕೂಡ ಚಿಂತಿಸುವುದಿಲ್ಲ. ಯಾಕೆಂದರೆ ಲಿಪ್ಸ್ಟಿಕ್ ಅನ್ನು ಮೇಣದ ಬತ್ತಿ ಮತ್ತು ಕೆಮಿಕಲ್ ಫ್ರಾಗ್ರೆನ್ಸಿಂದ, ಫಿಶ್ ಆಯಿಲ್ನಿಂದ, ಇಂತಹ ಅನೇಕ ವಸ್ತುಗಳಿಂದ ತಯಾರು ಮಾಡುತ್ತಾರೆ. ಇದರಿಂದ ಲಿಪ್ಸ್ಟಿಕ್ ಹಾಕುವವರ ಬಾಯಿಗೆ ಲಿಪ್ಸ್ಟಿಕ್ ಎಲ್ಲವೂ ಹೋಗಿ ಫ್ಯೂಚರ್ನಲ್ಲಿ ಕ್ಯಾನ್ಸರ್ಗೆ ತುತ್ತಾಗುತ್ತಾರೆ. ನಾವು ನೀರನ್ನು ಸಮ್ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ ಕುದಿಸಿದಾಗ ಅದು ಆವಿಯಾಗುವುದನ್ನು ನಾವು ನೋಡಿದ್ದೇವೆ. ಆದರೆ ಅದೇ ರೀತಿಯಲ್ಲಿ ಏರನ್ನು ಹೇಗೆ ನೀರು ಮಾಡಬಹುದು ಎಂದು ನಿಮಗೆ ಗೊತ್ತಾ? ಫ್ರೆಂಡ್ಸ್, ಗಾಳಿಯನ್ನು ಪ್ರಪಂಚದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ಗಾಳಿ ಇಲ್ಲದೆ 5 ನಿಮಿಷ ಕೂಡ ಜೀವಿಸಲು ಅಸಾಧ್ಯ. ಅಂತಹ ಗಾಳಿಯನ್ನು ನೀರು ಮಾಡುವುದು ಹೇಗೆಂದರೆ, ಗಾಳಿಯನ್ನು -190 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಲ್ಲಿ ಇಟ್ಟರೆ ಅದು ನೀರಾಗಿ ಬದಲಾಗುತ್ತದೆ. ಇದನ್ನು ನಾವುಗಳು ಫಿಸಿಕ್ಸ್ನಲ್ಲಿ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ಎಕ್ಸ್ಪೆರಿಮೆಂಟ್ ಮೂಲಕ ಕಂಡುಕೊಳ್ಳುತ್ತೇವೆ. ಫ್ರೆಂಡ್ಸ್, ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಇಲ್ಲದೆ ನಾವು 1 ಗಂಟೆ ಕೂಡ ಬದುಕಲು ಸಾಧ್ಯವಿಲ್ಲ. ರೇಷನ್ ಖರೀದಿಸುವುದರಿಂದ ಹಿಡಿದು ಬ್ಯಾಂಕಿನವರೆಗೆ ಎಲ್ಲದಕ್ಕೂ ಅಂತರ್ಜಾಲವನ್ನೇ ಅವಲಂಬಿತವಾಗಿರುತ್ತೇವೆ. ಇಂಟರ್ನೆಟ್ ಅಂದರೆ 2 ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳಿಗೆ ಆನ್ಲೈನ್ ಮೂಲಕ ಸಂಪರ್ಕವನ್ನು ನೀಡುವುದನ್ನು ಇಂಟರ್ನೆಟ್ ಎಂದು ಕರೆಯಲಾಗುತ್ತದೆ. ಆದರೆ ಈಗ ನಾವು ಬಳಸುವ ವಸ್ತುಗಳು ವೈರ್ಲೆಸ್ ಆಗಿರುವುದರಿಂದ ಒಂದು ಕೊಠಡಿಯಲ್ಲಿ ಅನೇಕ ವಿಷಯಗಳ ಕುರಿತು ಮಾಹಿತಿಯನ್ನು ಡಾಟಾಬೇಸ್ ರೀತಿಯಲ್ಲಿ ಸ್ಟೋರ್ ಮಾಡಿರುತ್ತಾರೆ. ಇದೇ ಥರದ ಲಕ್ಷಾಂತರ ಕೊಠಡಿಗಳಿಂದ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಮಾಹಿತಿಯು ಸರ್ವರ್ಗಳ ಮೂಲಕ ನಮಗೆ ಸಿಗುತ್ತದೆ. ಈ ಸರ್ವರ್ಗಳ ಮೂಲಕ ಕೇವಲ 10% ಸಿಕ್ಕರೆ ವೈರ್ಗಳ ಮೂಲಕ ಇನ್ನು ಉಳಿದ 90% ಇಂಟರ್ನೆಟ್ ದೊರಕುತ್ತದೆ. ಇಡೀ ಪ್ರಪಂಚವು ನೀರಿನನ್ನು ಆವರಿಸಿಕೊಂಡಿದೆ. ಆದ್ದರಿಂದ ಸಮುದ್ರದ ಒಳಗೆ ದೊಡ್ಡ ವೈರ್ಗಳನ್ನು ಜೋಡಿಸಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದು ಕಂಪ್ಯೂಟರ್ನಿಂದ ಸಾವಿರಾರು ಕಂಪ್ಯೂಟರ್ಗಳಿಗೆ ಮಾಹಿತಿಯನ್ನು ರವಾನೆ ಮಾಡಲಾಗುತ್ತದೆ. ಈ ರೀತಿಯಲ್ಲಿ ಇಂಟರ್ನೆಟ್ ವರ್ಕ್ ಆಗುತ್ತದೆ. ಫ್ರೆಂಡ್ಸ್, ನೀವು ಇಂಟರ್ನೆಟ್ ಇಲ್ಲದೆ ಬದುಕಬಲ್ಲಿರಾ? ಎಷ್ಟು ದಿನಗಳವರೆಗೂ ಇಂಟರ್ನೆಟ್ ಇಲ್ಲದೆ ಇರಬಲ್ಲಿರಿ ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಫ್ರೆಂಡ್ಸ್, ಯಾವ ಪ್ರಾಣಿಗೆ ಬ್ಲೂ ಬ್ಲಡ್ ಇರುತ್ತೆ ಗೊತ್ತಾ? ಪ್ರಪಂಚದಲ್ಲಿ ಜೀವಿಸುವ ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳಿಗೆ ಕೂಡ ಬ್ಲಡ್ ರೆಡ್ ಕಲರ್ನಲ್ಲಿಯೇ ಇರುತ್ತೆ. ಆದರೆ ಸಮುದ್ರ ನೀರಿನ ಆಳದಲ್ಲಿ ಜೀವಿಸುವ ಆಕ್ಟೋಪಸ್ಗೆ ಮಾತ್ರ ಬ್ಲಡ್ ಕಲರ್ ಬ್ಲೂ ಇರುತ್ತೆ. ಯಾಕೆಂದರೆ ತನ್ನ ಪ್ರೋಟೀನ್ ಎಲ್ಲವನ್ನು ಆಕ್ಟೋಪಸ್ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡಿ ತನ್ನ ಎಲ್ಲ ಬಾಡಿ ಪಾರ್ಟ್ಸ್ಗಳಿಗೆ ಕಳಿಸುತ್ತೆ. ಆದ್ದರಿಂದ ಮನುಷ್ಯನ ವಿರುದ್ಧವಾಗಿ ಈ ಪ್ರಾಣಿಯ ಕೆಲಸವಿರುತ್ತೆ. ಇದರಿಂದ ಅದರ ಬ್ಲಡ್ ಬ್ಲೂ ಕಲರ್ನಲ್ಲಿ ಇರುತ್ತದೆ. ಫ್ರೆಂಡ್ಸ್, ಇಷ್ಟು ಈ ವಿಡಿಯೋದ ಮಾಹಿತಿ. ಇದರಿಂದ 1% ನಾಲೆಡ್ಜ್ ನಿಮಗೆ ಗೊತ್ತಾಯಿತು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್.